ನಂತರ ಕಾರಿನ ಮೂಲಕ ಗದಗಿಗೆ ತೆರಳುತ್ತಾರೆ. ಬೈ ರೋಡ್ ಗದಗಿಗೆ ಹೋಗಿ ಅಲ್ಲಿ ಅವರ ಅಭಿಮಾನಿಗಳೇನು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಲಿಕ್ಕಿದ್ದಾರೆ. ಗದಗದ ಸೂರಣಗಿ ಗ್ರಾಮಕ್ಕೆ ಭೇಟಿ ನೀಡ್ತಾರೆ ಯಶ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹುಬ್ಬಳ್ಳಿಯ ಏರ್ಪೋರ್ಟ್ಗೆ ಬಂದಿಳಿಯಲಿರುವಂತಹ ಯಶ್ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಅಲ್ಲಿ ಒಂದು ಬ್ಲ್ಯಾಕ್ ಕಲರ್ ಕಾರ್ ಕೂಡ ಸಿದ್ಧವಾಗಿ ನಿಂತಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಟ ಯಶ್ ಅವರ ನಿವಾಸಕ್ಕೆ ತೆರಳಿಕ್ಕಿದ್ದಾರೆ. ನೋಡಿ, ದೃಶ್ಯದಲ್ಲಿ ನೋಡ್ಬೋದು. ಒಂದು ಕಡೆ ಈಗಾಗಲೇ ಗೋವಾದಿಂದ ಹೊರಟಿದ್ದಾರೆ ಅನ್ನುವಂಥದ್ದು ಒಂದು ಮೂಲದ ಮಾಹಿತಿ. ಒಂದು ವಿಡಿಯೋ ಕೂಡ ಏನು ಸಿಕ್ಕಿದೆಯಲ್ಲ, ಸೊ ಅಲ್ಲಿಂದ ಹೊರಟಿದ್ದಾರೆ, ಅಂದರೆ ಏರ್ಪೋರ್ಟಿಂದ ಹೊರಟಿದ್ದಾರೆ. ಇನ್ನೇನು ಹುಬ್ಬಳ್ಳಿಗೆ ಬರ್ತಾರೆ. ಹುಬ್ಬಳ್ಳಿಗೆ ಬಂದ ನಂತರ ಅಲ್ಲಿಂದ ಕಾರ್ನಲ್ಲಿ ಅವರು ತೆರಳಿಕ್ಕಿದ್ದಾರೆ. ದೃಶ್ಯಗಳಲ್ಲಿ ತಾವು ಗಮನಿಸ್ಬೋದು. ಫಾರ್ಚುನರ್ ಕಾರ್, ಟೊಯೋಟಾ ಫಾರ್ಚುನರ್ ಬ್ಲ್ಯಾಕ್ ಕಲರ್ ಕಾರ್ ರೆಡಿಯಾಗಿದೆ ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ. ಸೊ ನಟ ಯಶ್ ನಿಜಕ್ಕೂ ಒಂದು ಒಳ್ಳೆ ಗೆಸ್ಚರ್ ಅಂತ ಹೇಳಬೇಕು ಈ ಸಂದರ್ಭದಲ್ಲಿ. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ನಾವು ಮಾತಾಡ್ತಾ ಇದ್ವಿ, ಜಗಿನ್ ಕೂಡ ಹೇಳ್ತಾ ಇದ್ರು 2018ರಲ್ಲೂ ಕೂಡ ಈ ಥರದೊಂದು ಘಟನೆ, ಅಂದರೆ ಇದೇ ಥರದಂತಲ್ಲ, ಬಟ್ ಒಬ್ಬ ಅಭಿಮಾನಿ ತೊಂದರೆಗೆ ಸಿಕ್ಕಾಕೊಂಡಿದ್ದಂಥದ್ದು, 2 ಕೈಗಳನ್ನು ಅವರು ಕಳ್ಕೊಂಡಿದ್ದಂಥದ್ದು. 2019ರಲ್ಲಿ ಒಬ್ಬ ಆತ್ಮಹತ್ಯೆಯನ್ನೇ ಮಾಡ್ಕೊಬಿಟ್ಟಿದ್ದ ಯಶ್ ಅವರ ಅಭಿಮಾನಿ, ಇದೇ ಯಶ್ ಅವರ ಬರ್ತ್ಡೇ ಎಂದು. ಸೊ ಈ ಥರದ ಒಂದಷ್ಟು ಘಟನೆಗಳಾದಾಗ ಯಶ್ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದಾರೆ. ನಿಮ್ಮ ಅಭಿಮಾನ ಪ್ರೀತಿಗೆ ನಾನು ಯಾವತ್ತೂ ಕೂಡ ಚಿರಋಣಿ ಇರ್ತೀನಿ, ನಿಮಗೋಸ್ಕರ ನಾನು ಏನು ಮಾಡಬೇಕು ಎಲ್ಲವನ್ನೂ ಕೂಡ ನಾನು ಮಾಡ್ತಾ ಇರ್ತೀನಿ, ಬಟ್ ದಯವಿಟ್ಟು ಈ ಥರದ ಒಂದು ಅಭಿಮಾನವನ್ನು ಯಾರೂ ತೋರಿಸ್ಬಿಡಿ, ಈ ಥರದ ಒಂದಷ್ಟು ಹುಚ್ಚಾಟಗಳನ್ನು ಮಾಡಬೇಡಿ ಅಂಥೇಳಿ ಎಷ್ಟೋ ಮನವಿಯನ್ನು ಪಾಪ ಯಶ್ ಅವರು ಕೂಡ ಮಾಡ್ತಿರ್ತಾರೆ. ಯಶ್ ಮಾತ್ರ ಅಲ್ಲ, ಬೇರೆ ಸೆಲೆಬ್ರಿಟಿಗಳು ಕೂಡ ಇದೇ ರೀತಿಯಾಗಿ ಹೇಳ್ತಾ ಇದ್ರು ಕೂಡ ಅಲ್ಲಲ್ಲಿ ಈ ಥರದ ಒಂದು ಅಹಿತಕರ ಘಟನೆಗಳು ಆಗಾಗ ಸಂಭವಿಸ್ತಾ ಇರುತ್ತೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಶಿವಕುಮಾರ್ ಅವರಿಂದ. ಶಿವಕುಮಾರ್, ಎಷ್ಟೊತ್ತಿಗೆ ಬರ್ಬೋದು ಹುಬ್ಳಿಗೆ? ಕಾರ್ ಕೂಡ ಈಗಾಗಲೇ ಸಿದ್ಧವಾಗಿದೆ. ಇಲ್ಲಿಂದ ಬೈ ರೋಡ್ ಯಶ್ ಅವರು ಗದಗಕ್ಕೆ ತೆರಳಿದ್ದಾರೆ. ಶಿವಕುಮಾರ್, ರೆಹಮಾನ್, ಪ್ರಮುಖವಾಗಿ ಇವತ್ತು ಯಶ್ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಈ ಒಂದು ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಏನಿದೆ, ನಿನ್ನೆ ತಡರಾತ್ರಿ ಅಲ್ಲಿ ಒಂದು ಕಟ್ಔಟ್ ಕಟ್ಟುವ ಸಂದರ್ಭದಲ್ಲಿ 3 ಜನ ಯುವಕರು ಸಾವನ್ನಪ್ತಾರೆ. ಅವರ ಮನೆಗೆ ಭೇಟಿ ನೀಡಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಯಶ್ ಅವರು ಸಾಂತ್ವನ ಹೇಳಲಿದ್ದಾರೆ. ಅದಕ್ಕೆ ಈಗಾಗಲೇ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಅವ್ರಿಗೆ ಯಶ್ ಅವರನ್ನ ಇಲ್ಲಿ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಿಂದ ಸೂರಣಗಿಗೆ ಕರೆದುಕೊಂಡು ಹೋಗಲು ಒಂದು ಫಾರ್ಚುನರ್ ಕಾರ್ ರೆಡಿ ಆಗಿರ್ತಕ್ಕಂಥದ್ದು. ಒಂದು ಮೂಲಗಳ ಮಾಹಿತಿಯ ಪ್ರಕಾರ 3:10ಕ್ಕೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಯಶ್ ಬರ್ತಾರಂತಿತ್ತು. ಆದ್ರೆ ಈಗಿರುವಂತಹ ಸದ್ಯ ಮಾಹಿತಿಯ ಪ್ರಕಾರ ಇನ್ನೂ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ತಡ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲಿಂದ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಬಂದ ನಂತರ ಯಶ್ ಅವರು ಗದಗಕ್ಕೆ ಹೋಗಲ್ಲ, ಬದಲಿಗೆ ಕುಂದಗೋಳ ಮತ್ತು ಸೌಶಿ ಮಾರ್ಗವಾಗಿ ಸೂರಣಗಿಗೆ ಹೋಗ್ತಾರೆ. ಮೊದಲು ಗದಗ್ ಮಾರ್ಗವಾಗಿ ಹೋಗ್ತಾರ ಅಂತ ಮಾಹಿತಿ ಇತ್ತು, ಆದ್ರೆ ಈಗ ಅದನ್ನ ಮಾರ್ಗ ಬದಲಾವಣೆಯಲ್ಲಿ ಕುಂದಗೋಳದಿಂದ ಸಂಶಿಯಿಂದ ನೇರವಾಗಿ ಸೂರಣಗಿಗೆ ಹೋಗಿ ಆ 3 ಜನ ಯುವಕರು ಏನು ಮೃತಪಟ್ಟಿರ್ತಾರೆ ಆ 3 ಯುವಕರ ಮನೆಗೆ ತೆರಳಿ ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನಟ ಯಶ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ ಹುಬ್ಬಳ್ಳಿಗೆ. ಈಗಷ್ಟೇ ನಾವು ಪ್ರತಿನಿಧಿ ಶಿವಕುಮಾರ್ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು. ಬಹುಶಃ ಒಂದು ಅರ್ಧ ಗಂಟೆ ತಡವಾಗಬಹುದು ಅನ್ನುವಂಥದ್ರ ಬಗ್ಗೆ ಸೂಚನೆ ಇದೆ. ಹಾಗೆ ಬೈ ರೋಡ್ ಅವರು ಸೂರಣಗಿಗೆ ತೆರಳಲಿಕ್ಕಿದ್ದಾರೆ. ಅಲ್ಲಿ 3 ಜನ ಯುವಕರೇನು ಸಾವನ್ನಪ್ಪಿದ್ರು. ಈಗಾಗಲೇ ಅಂತ್ಯಕ್ರಿಯೆ ಕೂಡ ನೆರವೇರಿದೆ. ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸಹಜ, ಯಾಕಂದರೆ 19-20 ವರ್ಷ ಪ್ರಾಯದ ಯುವಕರು ಈ ಥರ ತಮ್ಮ ಒಂದು ಪ್ರಾಣವನ್ನು ಕಳ್ಕೊತಾರೆ ಅಂತ ಹೇಳಿದ್ರೆ ಇಡೀ ಕುಟುಂಬಕ್ಕೆ ಆಸರೆ ಆಗಿದ್ದಂಥವರೇ ಈ ಹುಡುಗರು. ಪಾಪ ಈಗ ಅವರ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ.